ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಏಪ್ರಿಲ್ 27, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಸಿವಿಲ್ ಸರ್ವಿಸ್ ಆಪ್ಟ್ಯೂಡ್ ಟೆಸ್ಟ್ನ ಕೋರ್ಸ್ನ ಲಾಂಚ್ ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ 40% ಅಭ್ಯರ್ಥಿಗಳು ಬರೀ CSATನಲ್ಲಿ ಫೇಲ್ ಆಗೋದ್ರಿಂದ ಸಿವಿಲ್ ಸರ್ವಿಸ್ ಕನಸನ್ನು ನನಸಗೊಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ಪೇಪರ್ 2 ಅನ್ನುವಂಥದ್ದು ಬರೀ ಕ್ವಾಲಿಫೈಯಿಂಗ್ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಸಮಯಗಳಲ್ಲಿ ಇದರ ಇಂಪಾರ್ಟೆನ್ಸು ಮತ್ತು ಇದಕ್ಕೆ ಬೇಕಾದಂತಹ ಸ್ಟ್ರಾಟಜಿ ಈ ಎರಡರಲ್ಲೂ ತುಂಬ ನೆಗ್ಲಿಜೆನ್ಸ್ ಮಾಡೋದ್ರಿಂದ ಫೇಲ್ ಆಗುವ ಸಂಭಾವನೆಗಳನ್ನು ತುಂಬ ಜಾಸ್ತಿನೇ ನೋಡ್ತಾ ಇದ್ದೀವಿ. ಜನರಲ್ ಸ್ಟಡೀಸಲ್ಲಿ 120, 130 ಸ್ಕೋರ್ ಮಾಡುವ ವಿದ್ಯಾರ್ಥಿಗಳು CSATನಲ್ಲಿ 60 ಸಹ ಸ್ಕೋರ್ ಮಾಡಲು ಸಾಧ್ಯವಾಗದೇ ಇರೋದಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥದ್ದನ್ನು ನೋಡಿದಾಗ ಅವರಿಗೆ ಬೇಕಾಗಿರುವಂತಹ ಇದರ ಸ್ಟ್ರಾಟಜಿ ಮತ್ತು ಸರಿಯಾದ ಪ್ರಾಕ್ಟೀಸ್. ಸೊ ಈ ಎರಡು ಸ್ಟ್ರಾಟಜಿ ಮತ್ತು ಪ್ರಾಕ್ಟೀಸ್ನ ಇನ್ಕಲ್ಕೇಟ್ ಮಾಡೋದಕ್ಕೋಸ್ಕರ ಲಾ ಎಕ್ಸಲೆನ್ಸ್ IAS ಈ ಒಂದು CSAT ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರುವಂಥದ್ದು. ಹಾಗೆ ಈಗ COVID-19ಇಂದಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಶುರುವಾಗಿದ್ದರಿಂದ ವಿದ್ಯಾರ್ಥಿಗಳು ಗೊಂದಲವನ್ನು ಜಾಸ್ತಿ ಮಾಡ್ಕೋತಾರೆ. ಮನೆಯಲ್ಲೇ ಇದ್ದು ತಿಂದು ಮಲ್ಕೊಳ್ಳೋದಾಗಿರಬಹುದು, ಅಥವಾ ಮನೆಯಲ್ಲೇ ಇದ್ದು ಯಾವುದೇ ಪುಸ್ತಕಗಳನ್ನು ತಿರ್ಚಿ ಹಾಕೋದಲ್ಲದೆ ಬರೀ TV9 ನೋಡಿಕೊಂಡು ಸಮಯ ವ್ಯಯ ಮಾಡುವಂಥದ್ದು ಹೆಚ್ಚು ಮಾಡುತ್ತಾರೆ. ಈಗ ಇರುವಂತಹ ಸಮಯವನ್ನು ಅಥವಾ ಕ್ರೈಸಿಸನ್ನು ಅಪಾರ್ಚುನಿಟಿಯನ್ನಾಗಿ ಯಾರು ಬದಲಾಯಿಸ್ಕೊಳ್ತಾರೋ ಅವರೇ ಫ್ಯೂಚರನ್ನು ರೂಲ್ ಮಾಡೋದು ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಸೊ ನಿಮ್ಮಲ್ಲಿ ಇರುವಂತಹ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಸೇಫಾಗಿ ವರ್ಕ್ ಮಾಡಲು ಮುಂಸಾಗುವಂಥದ್ದು ಮುಖ್ಯವಾದದ್ದು. ಸೊ ಈ ಒಂದು CSAT ಕೋರ್ಸನ್ನು ನಡೆಸ್ತಾ ಇರುವಂಥದ್ದು 30 ದಿನಗಳಲ್ಲಿ 60 ಗಂಟೆಗಳ ಕ್ಲಾಸ್ಗಳನ್ನು ನಡೆಸಲಾಗುವುದು. ಈ ಒಂದು ಕ್ಲಾಸಸ್ನಲ್ಲಿ ತಮಗೆ ಮೈಕ್ರೋ ಶೆಡ್ಯೂಲ್ಡ್ ಬೇಸ್ ಕ್ಲಾಸಸ್ಗಳನ್ನು ಕೊಡಲಾಗುತ್ತದೆ. ಹಾಗೂ ಹಿಂದಿನ ವರ್ಷ ಬಂದಂತಹ ಕ್ವೆಶನ್ಸ್ಗಳನ್ನು ಆಧರಿಸಿ ಟಾಪಿಕ್ ವೈಸ್ ಕ್ವೆಶನ್ ಬ್ಯಾಂಕನ್ನು ಕೊಡಲಾಗುತ್ತದೆ. ಹೈ ಯೀಲ್ಡಿಂಗ್ ಏರಿಯಾಸ್ಗಳ ಮೇಲೆ ಕ್ವೆಶನ್ಸ್ಗಳನ್ನು ಎಕ್ಸ್ಪರ್ಟ್ ಫ್ಯಾಕಲ್ಟಿ ಸಾಲ್ವ್ ಮಾಡುತ್ತಾರೆ. ಅದಲ್ಲದೆ ಪ್ರತಿದಿನ 20 ಕ್ವೆಶನ್ಗಳ ಪ್ರಾಕ್ಟೀಸ್ ಟೆಸ್ಟನ್ನು ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತದೆ. ಇವೆಲ್ಲದರ ಜೊತೆಯಲ್ಲಿ 3 ಸೆಮಿ ಮಾಕ್ ಟೆಸ್ಟ್, 1 ಸೆಮಿ ಮಾಕ್ ಟೆಸ್ಟ್ GS ಪ್ಲಸ್ CSAT ಮತ್ತು 2 ಫುಲ್ ಲೆಂತ್ ಟೆಸ್ಟ್ GS ಮತ್ತು CSAT ಸೇರಿಕೊಂಡು ತಮಗೆ ಇಲ್ಲಿ ಅನುಕೂಲವನ್ನು ಮಾಡಿಕೊಡಲಾಗಿದೆ. ಸೊ ಈ ಕಾರ್ಯಕ್ರಮ ಶುರುವಾಗ್ತಾ ಇರುವಂಥದ್ದು ಮೇ 3ನೇ ತಾರೀಕಿಂದ. ಯಾರೆಲ್ಲ ವಿದ್ಯಾರ್ಥಿಗಳು ಬರೀ ವೀಕ್ ಇದ್ದಾರೆ ಅನ್ನುವಂಥದ್ದಲ್ಲದೆ ಸ್ಟ್ರಾಂಗ್ ಇದ್ದವರು ಸಹ ಇದನ್ನು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡುವಂಥದ್ದು ತುಂಬ ಮುಖ್ಯವಾಗಿದೆ. ಸೊ ಯಾವ ನಿಮ್ಮ ಏರಿಯಾ ಸ್ಟ್ರಾಂಗ್ ಇದೆ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾರೆಲ್ಲ ವೀಕ್ ಇದ್ದೀರಾ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನನಗೆ CSAT ಬರುತ್ತೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕಾಗಿದ್ದಲ್ಲಿ ಅಥವಾ ಇದರ ಬಗ್ಗೆ ರಿಜಿಸ್ಟರ್ ಮಾಡಬೇಕಾಗಿದ್ದಲ್ಲಿ 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗೋಸ್ಕರ ಈ 2 ನಂಬರಿಗೆ ದಯವಿಟ್ಟು ಕಾಲ್ ಮಾಡಿ. ಇಂದಿನ ಮೊದಲನೇ ಆರ್ಟಿಕಲ್, ಗೋಯಿಂಗ್ ಗ್ಲೋಬಲ್, ಯುನೈಟೆಡ್ ನೇಷನ್ ಡಿಕ್ಲೇರ್ಸ್ 2023 ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್. ಈ ಆರ್ಟಿಕಲ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಂದು ಹೊಸ ರೆಸಲ್ಯೂಷನನ್ನು ಅಡಾಪ್ಟ್ ಮಾಡಿರುವಂಥದ್ದು. ಈ ಒಂದು ರೆಸಲ್ಯೂಷನನ್ನು ಸ್ಪಾನ್ಸರ್ ಮಾಡಿದಂತಹ ರಾಷ್ಟ್ರ ಭಾರತ. ಹಾಗೆ ಆ ರೆಸಲ್ಯೂಷನಿಗೆ ಸಪೋರ್ಟ್ ಮಾಡಿದಂತಹ ರಾಷ್ಟ್ರಗಳು ಸುಮಾರು 70 ರಾಷ್ಟ್ರಗಳು. ಅದರಿಂದಾಗಿ 2023 ಅಂತಾರಾಷ್ಟ್ರೀಯ ಮಿಲೆಟ್ ವರ್ಷ ಅಂತಲೇ ಆಚರಣೆ ಮಾಡಲಾಗುವುದು ಅನ್ನುವಂತಹ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿರುವಂಥದ್ದು. ಇದಕ್ಕೆ ಕರ್ನಾಟಕ ಸರ್ಕಾರ ಇನಿಷಿಯೇಟಿವನ್ನು ತಗೊಂಡಿದ್ದು, ಭಾರತ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡಿರುವಂತಹ ಹಂತದಲ್ಲಿ ಇದನ್ನು ನಾವು ಸಾಧಿಸಲು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಈ ಒಂದು ಕ್ರಮ ಅಥವಾ ಈ ರೀತಿಯ ರೆಸಲ್ಯೂಷನನ್ನು ಅಡಾಪ್ಟ್ ಮಾಡಿಸುವಂತಹ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಭಾರತದ ಮಿಲೆಟ್ಸ್ಗಳು ಅಥವಾ ಮಿಲೆಟ್ ಬೆಳೀತಿರುವಂತಹ ರೈತರು ಏನಿದ್ದಾರೆ ಅವರಿಗೆ ಒಂದು ಡೀಸೆಂಟ್ ರೆವಿನ್ಯೂ ಸಿಗಬೇಕು. ಅದರಿಂದಾಗಿ ಆ ಒಂದು ಏನು ಬೆಳೆ ಇದೆಯೋ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಾಗ ಭಾರತದಿಂದ ಈ ಮಿಲ್ಲೆಟ್ಸ್ಗಳು ರಫ್ತಾಗುವಂಥದ್ದು ತುಂಬ ಜಾಸ್ತಿ ಆಗ್ತವೆ ಅನ್ನುವಂಥದ್ದನ್ನು ನೋಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಪೈಸಸ್ ಮತ್ತು ಬಾಸ್ಮತಿ ರೈಸಿಗೆ ಸಿಕ್ಕಂತಹ ಮನ್ನಣೆಯಿಂದಾಗಿ ಇವತ್ತು ಭಾರತದಿಂದ ರಫ್ತಾಗ್ತಾ ಇರುವಂತಹ ಸಂಖ್ಯೆಯಲ್ಲಿ ಈ ಬಾಸ್ಮತಿ ರೈಸ್ ಮತ್ತು ಸ್ಪೈಸಸ್ ಹೆಚ್ಚಾಗಿರುವಂಥದ್ದು. ಅದೇ ರೀತಿಯಲ್ಲಿ ಮಿಲೆಟ್ಸ್ನಲ್ಲೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ರೆಕಗ್ನಿಷನ್ ಸಿಕ್ಕಾಗ ಅದರಿಂದಾಗಿ ರೈತರಿಗೆ ಒಂದು ರೆವಿನ್ಯೂ ಸಿಗಲಿದೆ ಅಥವಾ ಅದರಿಂದಾಗಿ ಆರ್ಥಿಕ ವ್ಯವಸ್ಥೆ ಹಾಗೂ ಆರ್ಥಿಕ ಲಾಭ ರೈತರಿಗೆ ಸೇರಲಿದೆ ಅನ್ನುವಂಥದ್ದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಇದೇ ಹಂತದಲ್ಲಿ 3 ರೀತಿಯ ಡೈಮೆನ್ಷನ್ಸ್ಗಳಲ್ಲಿ ಈ ಮಿಲೆಟ್ಸ್ಗಳು
ಅನುಕೂಲವಾಗಲಿದ್ದಾವೆ ಅನ್ನುವಂಥದ್ದು. ಮೊದಲನೇದು ಕ್ಲೈಮೇಟ್ ರೆಸಿಲಿಯೆಂಟ್ ಆಗಿರುವಂಥದ್ದು, ಅಂದರೆ ಯಾವುದೇ ಕ್ಲೈಮೇಟಿಗೆ ಅಥವಾ ಯಾವ ಕ್ಲೈಮೇಟಲ್ಲಿ ಈ ಮಿಲೆಟ್ಸ್ಗಳನ್ನು ಬೆಳೆಯಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳುವಂಥದ್ದು. ಡ್ರೈ ಲ್ಯಾಂಡ್ ಫಾರ್ಮಿಂಗಿಗೂ ಮಿಲೆಟ್ಸನ್ನು ಬೆಳೆಯಬಹುದು ಅನ್ನುವಂಥದ್ದು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟನ್ನು ಇಲ್ಲಿ ನೆನ್ಪಿಟ್ಕೋಬೇಕು. ಹಾಗೆ ಈ ಮಿಲೆಟ್ಸ್ನಲ್ಲಿ ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂಥದ್ದು. ಈ ಮಿಲೆಟ್ಸ್ಗಳು ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂಥದ್ರಿಂದ ನ್ಯೂಟ್ರಿಷನ್ಗೆ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮೂರನೇದು ಸಾಂಸ್ಕೃತಿಕ ವ್ಯಾಲ್ಯೂವನ್ನು ಹೊಂದಿದೆ. ಬಹಳಷ್ಟು ಜನರಿಗೆ ಇದು ಒಂದು ಕಲ್ಚರಲಿ ಇಂಪಾರ್ಟೆಂಟ್ ಫುಡ್ ಆಗಿರೋದ್ರಿಂದ ಇವತ್ತಿಗೂ ಇದನ್ನು ಆ ಒಂದು ಇಂಪಾರ್ಟೆನ್ಸ್ ಕೊಡಲಾಗುತ್ತದೆ. ಸೊ ಈಗ ಯುನೈಟೆಡ್ ನೇಷನ್ ಡಿಕ್ಲರೇಷನ್ ಸಿಕ್ಕಿರುವಂತಹ ಹಂತದಲ್ಲಿ ಭಾರತ ಇದನ್ನು ಕ್ಯಾಪಿಟಲೈಸ್ ಮಾಡಬೇಕು ಅಂತಂದರೆ ರೈತರಿಗೆ ಬೇಕಾದಂತಹ ಅವೇರ್ನೆಸ್ಸನ್ನು ತಿಳಿಸ್ಕೊಡಬೇಕು. ಅದರ ಜೊತೆಯಲ್ಲಿ ಹೇಗೆ ಈ ಒಂದು ಅವಕಾಶವನ್ನು, ಈ ಒಂದು ಸುವರ್ಣ ಅವಕಾಶವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ರೈತರು ಯಾವ ರೀತಿಯಾಗಿ ಮುನ್ಸಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದರ ಬಗ್ಗೆ ಸರ್ಕಾರ ಮತ್ತು ಸಿವಿಲ್ ಸರ್ವಿಸ್ ಆರ್ಗನೈಸೇಷನ್ಗಳು ಒಂದಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಆ್ಯಂಡ್ ಜಪಾನ್ ರಿಸಾಲ್ವ್ ಟು ಜಾಯಿಂಟ್ಲಿ ಫೈಟ್ ದ ಪ್ಯಾಂಡಮಿಕ್. ಈ ಆರ್ಟಿಕಲನ್ನು ನಾವು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಜಾಪನೀಸ್ ಪ್ರಧಾನಮಂತ್ರಿಗಳಾದ ಯೋಶಿಹಿಡೆ ಸುಗಾ ಅವರು ಟೆಲಿಫೋನ್ ಸಂಭಾಷಣೆ ನಡೆಸಿರುವಂತಹ ಹಂತದಲ್ಲಿ ಏನೇನೆಲ್ಲ ಮಾತಾಡಿದ್ರು ಅನ್ನುವಂತಹ ವಿಷಯಕ್ಕೆ ಈ ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಭಾರತ ಮತ್ತು ಜಪಾನಿನ ನಡುವ ಸಂಬಂಧಗಳಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ಎರಡು ರಾಷ್ಟ್ರಗಳು ಈಗ ಸದ್ಯಕ್ಕೆ ಕ್ವಾಡ್, ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು US ರಾಷ್ಟ್ರಗಳು ಸೇರಿ ಏನು ಕ್ವಾಡ್ ಆರ್ಗನೈಸೇಷನ್ ಮಾಡಿದಾರೋ ಅದರ ಸ್ಟೇಟಸ್ ಮೇಲೆ ಡಿಸ್ಕಸ್ ಮಾಡಿದರು. ಹಾಗೆ ಈ ಎರಡು ರಾಷ್ಟ್ರಗಳು ಬೈಲ್ಯಾಟ್ರಲ್ ಪ್ರಾಜೆಕ್ಟ್ಸ್ಗಳು, ಯಾವ್ಯಾವ ಡೆವಲಪ್ಮೆಂಟ್ ಸ್ಕೀಮ್ಗಳು ಇದ್ದಾವೋ ಅವೆಲ್ಲವನ್ನು ಪೂರ್ತಿ ಮಾಡುವಂತಹ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇರುವಂಥದ್ದು. ಇದೇ ಹಂತದಲ್ಲಿ ಎರಡು ರಾಷ್ಟ್ರಗಳು ಸೇರಿಕೊಂಡು ರೆಸಿಲಿಯೆಂಟ್, ಡೈವರ್ಸಿಫೈಡ್ ಆ್ಯಂಡ್ ಟ್ರಸ್ಟ್ ವರ್ತಿ ಸಪ್ಲೈ ಚೈನನ್ನು ಡೆವಲಪ್ ಮಾಡೋದ್ರ ಬಗ್ಗೆನೂ ಮಾತಾಡಿದ್ದಲ್ಲದೆ ರಿಲಯಬಲ್ ಸಪ್ಲೈ ಆಫ್ ಕ್ರೂಷಿಯಲ್ ಮೆಟೀರಿಯಲ್ಸ್ ಆ್ಯಂಡ್ ಟೆಕ್ನಾಲಜೀಸ್. ಸೊ ಯಾವೆಲ್ಲ ಟೆಕ್ನಾಲಜಿ ಮತ್ತು ಮೆಟೀರಿಯಲ್ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ ಅವುಗಳ ಸಪ್ಲೈಯಲ್ಲೂ ಸಹ ಎರಡು ರಾಷ್ಟ್ರಗಳು ಒಂದಾಗಿ ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದನ್ನು ಮಾತಾಡ್ತಿರುವಂಥದ್ದು. ಮತ್ತು ಒಂದು ಹೊಸ ಪಾರ್ಟ್ನರ್ಶಿಪ್ಪನ್ನು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಎರಡು ರಾಷ್ಟ್ರಗಳು ಹೊಸ ಕಾರ್ಯಕ್ರಮವನ್ನು ತಗೊಂಡು ಹೋಗಲಿದ್ದಾರೆ ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ದಾರೆ. ಇದೇ ಹಂತದಲ್ಲಿ ಹಿಂದಿನ ವರ್ಷ ಜಪಾನ್ನಲ್ಲಿ ಸಿಕ್ಕಿಬಿದ್ದಂತಹ ಭಾರತೀಯರನ್ನು ಹೊರತೆಗೆಯಲು ಕೋವಿಡ್ ಸಮಯದಲ್ಲಿ ಜಪಾನಿನ ಸರ್ಕಾರ ತುಂಬ ಸಹಾಯ ಮಾಡಿತ್ತು ಮತ್ತು ಅನುಕೂಲಗಳನ್ನು ಮಾಡಿಕೊಟ್ಟಿತ್ತು. ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳ ಇಂಪಾರ್ಟೆನ್ಸನ್ನು ಮಾತಾಡಿದಾಗ ಬೈಲ್ಯಾಟ್ರಲ್ ಮತ್ತು ಮಲ್ಟಿಲ್ಯಾಟ್ರಲ್ ಕೋಆಪರೇಷನನ್ನು ಎರಡು ರಾಷ್ಟ್ರಗಳು ತೋರಿಸೋದಲ್ಲದೆ ಈಗ ಕ್ವಾಡ್ರಿಲ್ಯಾಟ್ರಲ್ ಕೋಆಪರೇಷನನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಫ್ರೀ ಆ್ಯಂಡ್ ಓಪನ್ ಇಂಡೋ ಪೆಸಿಫಿಕ್ ಏನು ಕನಸಿದೆಯೋ ಅದನ್ನು ರಿಯಲೈಸ್ ಮಾಡಿಕೊಳ್ಳೋದು. ಹಾಗೆ ಜಪಾನ್ ಹೇಳ್ತಾ ಇರೋ ಹಾಗೆ ಚೈನಾದ ಮೂಮೆಂಟ್ ಏನು ಈಸ್ಟ್ ಮತ್ತು ಸೌತ್ ಚೈನಾ ಸಿಯಲ್ಲಿ ಹೆಚ್ಚಾಗ್ತಾ ಇದೆಯೋ ಅದನ್ನು ಸೀರಿಯಸ್ ಆಗಿ ತಗೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿ ಜಪಾನಿನ ಸರ್ಕಾರ ಹೇಳ್ತಾ ಇರುವಂಥದ್ದು. ಎರಡು ರಾಷ್ಟ್ರಗಳು 5G ಟೆಕ್ನಾಲಜಿ, ಸಬ್ಮರೈನ್ ಕೇಬಲ್ಸ್ ಹಾಗೂ ಇಂಡಸ್ಟ್ರಿಯಲ್ ಕಾಂಪಿಟೇಟಿವ್ನೆಸ್, ಸಪ್ಲೈ ಚೈನನ್ನು ಡೈವರ್ಸಿಫೈ ಮಾಡೋದು ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಮಾಡಬೇಕಾದಂತಹ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಲ್ಲದೆ ಎರಡೂ ರಾಷ್ಟ್ರಗಳು ಎಲ್ಲ ರೀತಿಯಿಂದಲೂ ಹೇಗೆ ಮುನ್ಸಾಗುವ ಹಾಗೂ ಡೆವಲಪ್ಮೆಂಟ್ ಕಡೆಗೆ ಬೇಕಾಗುವಂತಹ ಹೆಜ್ಜೆನ ಹಾಕೋದಕ್ಕೆ ಎರಡು ರಾಷ್ಟ್ರಗಳು ಕೈ ಹಿಡಿದು ನಡೆಯಲಿದ್ದಾವೆ ಅನ್ನುವಂಥದ್ದನ್ನು ತೋರಿಸಿಕೊಂಡಿದ್ದಾರೆ. ಇದೇ ಹಂತದಲ್ಲಿ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಆಗಬೇಕಾದಂತಹ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟನ್ನು ಸಹ ಮುಂದೆ ಸಾಗಿಸುವ ಶಕ್ತಿ ಹಾಗೂ ನಂಬಿಕೆಯನ್ನು ತೋರಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಎಕ್ಸ್ಪೆಕ್ಟೆಡ್ ಟು ಇನ್ವೆಸ್ಟ್ $1 billion ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೈ 2023. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ ನಾವು ಮಾತಾಡುವಂತಹ ಎಲ್ಲ ವಿಷಯಗಳು GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು. ಇಲ್ಲಿ ಹೇಳ್ತಾ ಇರೋ ಹಾಗೆ ಗ್ಲೋಬಲ್ ಎಂಟರ್ಪ್ರೈಸಸ್ಗಳು 2023 ಸುಮಾರು $98 ಬಿಲಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇನ್ವೆಸ್ಟ್ ಮಾಡಲಿದ್ದಾರೆ. ಈ ಒಂದು ಗ್ಲೋಬಲ್ ಎಂಟರ್ಪ್ರೈಸಸ್ಗಳನ್ನು ಬಿಟ್ಟು ಭಾರತದ ಶೇರ್ ಇದರಲ್ಲಿ $1 ಬಿಲಿಯನ್ ಆಗಲಿದೆ ಅನ್ನುವಂತಹದ್ದನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಏನು ಫಿಲಡೆಲ್ಫಿಯಾದಲ್ಲಿದೆಯೋ, ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನು, ಅದು ಮಾಡಿದಂತಹ ಒಂದು ಸರ್ವೆಯ ಪ್ರಕಾರ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಇನ್ವೆಸ್ಟ್ಮೆಂಟ್ನಿಂದಾಗಿ ಎಷ್ಟು ಲಾಭ, ಎಷ್ಟು ನಷ್ಟವಾಗಲಿದೆ ಅಥವಾ ಎಷ್ಟು ಪೊಟೆನ್ಷಿಯಲನ್ನು ನಾವು ಗಾರ್ನರ್ ಮಾಡಲು ಸಾಧ್ಯವಿದೆ ಅನ್ನುವಂಥದ್ದನ್ನು ನೋಡಿದಾಗ $54 ಬಿಲಿಯನ್
ಅಂದರೆ 55% ಏನು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಆಗಲಿದೆಯೋ ಅದು ಲ್ಯಾಕ್ ಆಫ್ ಫೆಮಿಲ್ಯಾರಿಟಿ, ಹೊಸ ಟೆಕ್ನಾಲಜಿಯನ್ನು ಪ್ರಾಕ್ಟೀಸ್ ಅಥವಾ ಟೆಕ್ನಾಲಜಿ ಟೂಲ್ಸ್ಗಳ ಆಲೋಚನೆ ಅಥವಾ ಅದರ ಉಪಯೋಗ ಗೊತ್ತಿಲ್ಲದೆ ನಾವು 55% ಇನ್ವೆಸ್ಟ್ಮೆಂಟನ್ನು ವೇಸ್ಟ್ ಮಾಡಲಿದ್ದೇವೆ ಅನ್ನುವಂಥದ್ದನ್ನು ಈ ಒಂದು ಸ್ಟಡಿ ಹೇಳಿರುವಂಥದ್ದು. ಹಾಗೆ ಭಾರತ ಸುಮಾರು $484 ಮಿಲಿಯನ್ ವೇಸ್ಟ್ ಮಾಡಲಿದೆ ಈ ಇನ್ವೆಸ್ಟ್ಮೆಂಟನ್ನು ಈ ಒಂದು ಟೆಕ್ನಾಲಜಿಯನ್ನು ಅರ್ಥೈಸ್ಕೊಂಡು ಅದನ್ನು ಪೊಟೆನ್ಷಿಯಲನ್ನು ಗ್ಯಾದರ್ ಮಾಡ್ಕೊಳ್ಳದೆ ಇದ್ದಿದ್ದಲ್ಲಿ ಅನ್ನುವಂತಹದ್ದನ್ನು ಈ ಆರ್ಟಿಕಲ್ನಿಂದ ಹೇಳ್ತಾ ಇರುವಂಥದ್ದು. ಅಂದರೆ ಯಾವಾಗ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ದೀವೋ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಇದನ್ನೇ ಮಾತಾಡ್ತಿರೋದು ನಮ್ಮಲ್ಲಿ ಇರುವಂತಹ ಮುಂದಿನ ಪೊಟೆನ್ಷಿಯಲನ್ನು ಹೇಗೆ ಕಾರ್ಯರೂಪಕ್ಕೆ ತರಲು ಸಾಧ್ಯವಿದೆ, ಅದನ್ನು ಎಷ್ಟು ಎಫಿಷಿಯೆಂಟಾಗಿ ಎನ್ಕ್ಯಾಶ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂತಹ ಪಾಯಿಂಟ್ಸ್ಗಳ ಮೇಲೆ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಿಂದ ಅರ್ಥೈಸಿಕೊಳ್ಳುವಂಥದ್ದು. ಮುಂದಿನ ಆರ್ಟಿಕಲ್ ಅಂಡರ್ಮೈನಿಂಗ್ ವ್ಯಾಕ್ಸಿನೇಷನ್ ಫಾರ್ ಆಲ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂಥದ್ದು ಹಿಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಮಸೂದೆಯನ್ನು ಮುಂತಂತು. 50% ವ್ಯಾಕ್ಸಿನೇಷನನ್ನು ಕೇಂದ್ರ ಸರ್ಕಾರ ಪ್ರೊಕ್ಯೂರ್ ಮಾಡಲಿದೆ. ಉಳಿದಂತಹ 50% ವ್ಯಾಕ್ಸಿನೇಷನನ್ನು ರಾಜ್ಯ ಸರ್ಕಾರಗಳು ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳು ಪ್ರೊಕ್ಯೂರ್ ಮಾಡಿಕೊಂಡು ಏನು ಕೇಂದ್ರ ಸರ್ಕಾರ 45 ವರ್ಷದಿಂದ ಹೆಚ್ಚಿನ ಜನರು ಮತ್ತು ಫ್ರಂಟ್ಲೈನ್ ವರ್ಕರ್ಸಿಗೆ ಫ್ರೀ ವ್ಯಾಕ್ಸಿನೇಷನ್ಗೆ ಪ್ರಾವಧಾನ ಮಾಡಲಿದೆಯೋ ಉಳಿದಂತಹ 18ರಿಂದ ಮೇಲೆ ಇರುವಂತಹ ಜನರಿಗೆ 45ರವರೆಗೆ, ಸೊ ಈ ಬ್ರ್ಯಾಕೆಟ್ನಲ್ಲಿ ಬರುವಂತಹವರಿಗೆ ಕೇಂದ್ರ ಸರ್ಕಾರ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳ ಸಹಾಯದೊಂದಿಗೆ ವ್ಯಾಕ್ಸಿನೇಷನ್ ಮಾಡಲಾಗುತ್ತದೆ ಅನ್ನುವಂತಹ ವಿಚಾರವನ್ನು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ವಿ. ಇವೆರಡು ಅಲ್ಲದೆ 3ನೇ ಎಲಿಮೆಂಟ್ ವ್ಯಾಕ್ಸಿನೇಷನ್ ಸ್ಟ್ರಾಟಜಿಗೆ ಸಂಬಂಧಿಸಿದಂತೆ ಯಾವುದು ಫಾರ್ಮಲ್ ಆಗಿ ಅನೌನ್ಸ್ ಆಗಿರಲಿಲ್ಲ. ಅದೇನಪ್ಪ ಅಂತಂದರೆ $45 ಬಿಲಿಯನ್ ಹಣವನ್ನು ಸಹಾಯಕ್ಕೋಸ್ಕರ ಅಥವಾ ಗ್ರ್ಯಾಂಟ್ ಆಗಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ಕಿಗೆ ತನ್ನ ಫೆಸಿಲಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಅಂದರೆ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಹಣವನ್ನು ಗ್ರ್ಯಾಂಟಾಗಿ ಕೊಡಲಾಗಿದೆ. ಸೊ ಇವು 3 ನಮಗೆ ಗೊತ್ತಿರುವಂತಹ ವಿಷಯಗಳು. ಸೊ ಮೊದಲನೇದಾಗಿ ಈ 2 ಡಿಸ್ಕಸ್ ಏನು ಮಾಡಿದ್ವೋ ಇದ್ರ ಬಗ್ಗೆ ಮಾತಾಡೋಣ. ಏನು ಕೇಂದ್ರ ಸರ್ಕಾರ ಹೆಲ್ತ್ ಕೇರ್ ವರ್ಕರ್ಸಿಗೆ ಮತ್ತು ಫ್ರಂಟ್ಲೈನ್ ವರ್ಕರ್ಸಿಗೆ ವ್ಯಾಕ್ಸಿನೇಷನನ್ನು ಮಾಡಬೇಕು ಅಂತ ಹೇಳಿ ಜನವರಿ ತಿಂಗಳಲ್ಲೇ ಶುರು ಮಾಡಿತ್ತೋ, ಅದನಂತರ 45 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂತಹ ಜನರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿಂದ, ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಇನ್ಕ್ಲೂಡ್ ಮಾಡಿಕೊಳ್ತು. ಹಾಗೆ ಬರ್ತಾ ಏನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದಲ್ಲೇ ಅತಿ ದೊಡ್ಡ ವ್ಯಾಕ್ಸಿನ್ ಪ್ರೊಡ್ಯೂಸರ್ ಆಗಿದೆಯೋ ತಿಂಗಳಿಗೆ 100 ಮಿಲಿಯನ್ ಡೋಸಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಒಪ್ಕೊಂಡಿತ್ತು. ಆದರೆ ನಿಜವಾಗಿಯೂ ಅವರು ಮಾಡ್ತಾ ಇರುವಂಥದ್ದು 50 ಮಿಲಿಯನ್ನಿಂದ 60 ಮಿಲಿಯನ್ ಡೋಸಸ್ಗಳು ಮಾತ್ರ. ಸೊ ಬಹಳಷ್ಟು ಜನರಲ್ಲಿ ಈ ಒಂದು ವ್ಯಾಕ್ಸಿನೇಷನಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಹಿಂಜರಿಕೆ ಇದ್ದ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಒಂದು ವ್ಯಾಕ್ಸಿನೇಷನನ್ನು 95 ರಾಷ್ಟ್ರಗಳಿಗೆ, ಅಂದರೆ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಇರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ಸಪ್ಲೈ ಮಾಡೋದಕ್ಕೆ ಸರ್ಕಾರ ಒಪ್ಕೊಂತು. ಸೊ ಏಪ್ರಿಲ್ 26ರವರೆಗೆ ನಮ್ಮ ಭಾರತ ದೇಶದಿಂದ ಒಟ್ಟು 66.4 ಮಿಲಿಯನ್ ಡೋಸಸನ್ನು ಎಕ್ಸ್ಪೋರ್ಟ್ ಅಥವಾ ಬೇರೆ ರಾಷ್ಟ್ರಗಳಿಗೆ ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗಾದರೆ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಒಟ್ಟು 142 ಮಿಲಿಯನ್ ಡೋಸೇಜಸ್ಗಳನ್ನು ಜನರಿಗೆ ನಾವು ಕೊಡೋದಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಈ 142 ಮಿಲಿಯನ್ ಅನ್ನುವಂತಹ ಸಂಖ್ಯೆ ನೋಡಿದಾಗ ನಮ್ಮ ಪಾಪ್ಯುಲೇಷನಿಗೆ ಬರೀ 2% ಜನ 2 ವ್ಯಾಕ್ಸಿನೇಷನ್, ಅಂದರೆ 2 ಡೋಸ್ ಪಡಿಬೇಕು ಪ್ರತಿಯೊಬ್ಬರು. ಸೊ 2 ವ್ಯಾಕ್ಸಿನೇಷನ್ಗೆ ಪಡೆದಿರುವಂಥವ್ರು ಬರೀ 2% ಜನ. ಹಾಗೆ ಬರೀ 9% ಜನ ಒಂದೇ ಡೋಸೇಜನ್ನು ಪಡೆದಿರುವಂಥದ್ದು. ಹೀಗಾಗಿ ಇವತ್ತು ದೇಶದಲ್ಲಿ ಡಿಮಾಂಡ್ ಸಪ್ಲೈ ಮಿಸ್ಮ್ಯಾಚ್ ಆಗಿರೋದ್ರಿಂದ ಈ ವ್ಯಾಕ್ಸಿನಿಗೆ ಎಲಿಜಿಬಲ್ ಆದಂಥವರ ಪಾಪ್ಯುಲೇಷನ್ ಇನ್ನೂ ಹೆಚ್ಚಾಗಿದ್ದರಿಂದ, ಯಾಕಂದರೆ ಏಪ್ರಿಲ್ ಮಾರ್ಚಲ್ಲಿ ನಾವು 45 ವರ್ಷಕ್ಕಿಂತ ಮೇಲಿನವ್ರಿಗೆ ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಮೇ 1ನೇ ತಾರೀಕಿಂದ ನಾವು ಉಳಿದಂತಹ 18ರ ಮೇಲಿರುವಂತಹ ಜನರಿಗೂ ನಾವು ವ್ಯಾಕ್ಸಿನೇಷನನ್ನು ಕೊಡೋದಕ್ಕೆ ಮುಂದೆ ನೆಟ್ ಏರಿಯಾ ಅಥವಾ ನೆಟ್ ಕವರೇಜನ್ನು ಎಕ್ಸ್ಪ್ಯಾಂಡ್ ಮಾಡಿರುವಂಥದ್ದನ್ನು ಹೇಗೆ ಕವರ್ ಮಾಡಲಿದ್ದೇವೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಿಂತಿರುವಂಥದ್ದು. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೊಡ್ತಿರುವಂತಹ ಸಮಜಾಯಿಷಿ ಏನಪ್ಪ ಅಂತಂದರೆ, ತನ್ನ ಕಮಿಟ್ಮೆಂಟಿಗೆ ಮೀಟಪ್ ಆಗದೇ ಇರೋದಕ್ಕೆ ಕಾರಣಗಳು, ಯುನೈಟೆಡ್ ಸ್ಟೇಟ್ಸ್ ಗವರ್ಮೆಂಟು ಈಗ ಡಿಫೆನ್ಸ್ ಪ್ರೊಡಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಒಂದಿಷ್ಟು ವ್ಯಾಕ್ಸಿನ್ ಕಲ್ಚರ್ ಮತ್ತು ಎಸೆನ್ಷಿಯಲ್ ಮೆಟೀರಿಯಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ರೆಸ್ಟ್ರಿಕ್ಷನನ್ನು ಹಾಕಿರುವಂಥದ್ದು. ಹಾಗೆ
ತನ್ನ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಹೆಚ್ಚಿಸೋದಕ್ಕೋಸ್ಕರ $30 ಬಿಲಿಯನ್ ಗ್ರ್ಯಾಂಟನ್ನು ಎರಡೂ ಕಂಪನಿಗಳು ಕೇಳಿದ್ವು. ಈ ಎರಡು ಕಾರಣಗಳಿಂದಾಗಿ ನಾವು ತಮ್ಮ ಕಮಿಟ್ಮೆಂಟ್ 100 ಮಿಲಿಯನ್ ಡೋಸಸ್ಗಳು ಪ್ರತಿ ತಿಂಗಳಿಗೆ ರೀಚಪ್ ಆಗೋಕ್ಕೆ ಆಗಲಿಲ್ಲ ಅನ್ನುವಂತಹದ್ದನ್ನು ಹೇಳಿರುವಂಥದ್ದು. ಎರಡನೇ ಹಂತದಲ್ಲಿ ಈಗ ಸದ್ಯಕ್ಕೆ ರಾಜ್ಯಗಳ ಮೇಲೆ ಈ ಹೊರೆಯನ್ನು ಹಾಕಲಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಗಳು ಏನು 50% ವ್ಯಾಕ್ಸಿನೇಷನನ್ನು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರಿಂದ ಪಡ್ಕೋಬೇಕು, ಅದಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳು ಸಹ ಆ ಒಂದು ಪ್ರಾವಧಾನವನ್ನು ಕೊಡಲಾಗಿದೆ. ಇದರಿಂದಾಗಿ ರಾಜ್ಯ ಸರ್ಕಾರ ಇನ್ನು ಮೇಲೆ 18 ವಯಸ್ಸಿನ ಮೇಲಿನವರ ವ್ಯಾಕ್ಸಿನೇಷನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರುವಂಥದ್ದು. ಹಾಗೆ ಈ ಒಂದು ಕಾರಣದಿಂದಾಗಿ ಪ್ರೈಸ್ ಅಥವಾ ಅದರ ಬೆಲೆ ಏನಿದೆಯೋ ಅದರಲ್ಲಿ ಮಾರ್ಕೆಟ್ ಡ್ರಿವೆನ್ ಆಗೋದ್ರಿಂದ ಅವು ಬದಲಾವಣೆಗೆ ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಇವಾಗ ರಾಜ್ಯ ಮತ್ತು ರಾಜ್ಯಗಳ ನಡುವಿನ ಕಾಂಪಿಟೇಷನ್ ಅಲ್ಲದೆ ರಾಜ್ಯ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಈ ಮೂವರ ನಡುವೆಯೂ ಕಾಂಪಿಟೇಷನ್ ಆಗೋದ್ರಿಂದ ಅದರ ಬೆಲೆ ಇನ್ನೂ ಹೆಚ್ಚಾಗಲಿದೆ ಅನ್ನುವಂತಹ ಶಂಕೆಗಳನ್ನು ನೋಡ್ತಾ ಇರುವಂಥದ್ದು. ಇದುವರೆಗೆ ಗವರ್ಮೆಂಟ್ ಫೆಸಿಲಿಟೀಸ್ಗಳು ವ್ಯಾಕ್ಸಿನೇಷನನ್ನು $250 ಪ್ರತಿ ಡೋಸಿಗೆ ಕೊಟ್ಟಿರುವಂಥದ್ದು. ಆದರೆ ಈಗ ಮಾರ್ಕೆಟ್ ಡ್ರಿವನ್ ಮಾಡೋದ್ರಿಂದ ಈ ಪ್ರೈಸ್ ಮೆಕ್ಯಾನಿಸಮ್ ಎಷ್ಟರ ಮಟ್ಟಿಗೆ ಹೊರ ಹೋಗಲಿದೆ ಅಥವಾ ಎಷ್ಟು ದರಿದ್ರವಾಗಿ ಮುಂಸಾಗಲಿದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂತಹ ವಿಷಯ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತ್ ಬಯೋಟೆಕ್ ಎರಡೂ ಹೇಳ್ತಾ ಇರುವಂಥದ್ದು ವ್ಯಾಕ್ಸಿನ್ ಪ್ರೈಸಸನ್ನು ಹೆಚ್ಚು ಮಾಡ್ತೀವಿ. ಏನು ಕೋವಿಶೀಲ್ಡ್ ರಾಜ್ಯ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಿಗೆ ಸಿಗಲಿದ್ದಾವೋ ಅದು $400 ಹಾಗೂ $600 ಪ್ರತಿ ಡೋಸ್ ಆಗಿರುತ್ತದೆ. ಭಾರತ್ ಬಯೋಟೆಕ್ ಹೇಳ್ತಾ ಇರೋ ಹಾಗೆ ಕೋವ್ಯಾಕ್ಸಿನ್ ಕೊಡ್ತಾ ಇರುವಂತಹ ಏನು ಡೋಸೇಜ್ ಇದೆಯೋ ಅದು ಗವರ್ಮೆಂಟಿಗೆ $600, ಪ್ರೈವೇಟ್ ಹಾಸ್ಪಿಟಲ್ಸಿಗೆ $1200 ಪ್ರತಿ ಡೋಸ್ ಆಗಿ ಕೊಡಲಾಗುವುದು ಅನ್ನುವಂತಹ ಮಾಹಿತಿಯನ್ನು ಅವರಾಗಲೇ ಹೊರಬಿಟ್ಟಿದ್ದಾರೆ. ಅಂದರೆ $250ಗೆ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಇವತ್ತು 400-600 ಅಂತಂದರೆ 3ರಷ್ಟು ಹೆಚ್ಚು ಮಾಡ್ತಾ ಇರುವಂಥದ್ರ ಬಗ್ಗೆ ಕೇಂದ್ರ ಹಾಗೂ ಸರ್ಕಾರಗಳು ಯಾರೂ ಮಾತಾಡದೇ ಇರುವಂಥದ್ದು ವಿಷಾದನೀಯ. ಇವತ್ತಿನವರೆಗೆ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂತಹ ವ್ಯಾಕ್ಸಿನೇಷನ್ನು ಯಾವತ್ತೂ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕಿರಲಿಲ್ಲ. ಇದುವರೆಗೂ ಈ ರೀತಿಯ ವ್ಯಾಕ್ಸಿನೇಷನ್ಗಳನ್ನು ಕೇಂದ್ರ ಸರ್ಕಾರನೇ ನೋಡಿಕೊಂಡಿರುವಂಥದ್ದು. ಹಾಗೆ ಎಲ್ಲ ರಾಜ್ಯಗಳ ನಡುವೆ ಇರುವಂತಹ ಫೈನಾನ್ಷಿಯಲ್ ಇನ್ಇಕ್ವಾಲಿಟೀಸ್ ಏನಿದಾವೋ ಅದರಿಂದಾಗಿ ಆ ರಾಜ್ಯದಲ್ಲಿ ಇರುವಂತಹ ಬಡ ಜನರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ವ್ಯಾಕ್ಸಿನೇಷನ್ ತಲುಪಲಿದೆ ಅನ್ನುವಂಥದ್ದು ಇನ್ನೂ ದೊಡ್ಡ ಪ್ರಶ್ನೆಯಾಗಿ ನಮಗೆ ಕಾಣ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷದ ಬಜೆಟ್ನಲ್ಲಿ 3,000 ಕೋಟಿಯನ್ನು ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನಿಗೆ ಅಂತ ಹೇಳಿ ಅಥವಾ ಅದನ್ನು ಮೀಸಲಿಟ್ಟಿತ್ತು. ಆ ಮೀಸಲಿಟ್ಟಿದ್ದ ಹಣವನ್ನು ವ್ಯಾಕ್ಸಿನೇಷನಿಗೆ ಬಜೆಟ್ನಲ್ಲೇ ಕೊಟ್ಟಿತ್ತು. ಆದರೆ ಯಾವುದೇ ರಾಜ್ಯ ಸರ್ಕಾರಗಳು ಆ ಒಂದು ಬಜೆಟನ್ನು ತೀರಿಸಿರಲಿಲ್ಲ ಅಥವಾ ಹೇಳಿರಲಿಲ್ಲ. ಹಾಗಾದರೆ ಹೇಗೆ ರಾಜ್ಯ ಸರ್ಕಾರ ಈಗ ಬರುವಂತಹ ಹಣವನ್ನು ಅಥವಾ ವ್ಯಾಕ್ಸಿನೇಷನ್ಗೆ ಬೇಕಾದಂತಹ ಹಣವನ್ನು ಉಪಯೋಗಿಸಲಿದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಏನು ಯುನೈಟೆಡ್ ಸ್ಟೇಟ್ಸು ಸದ್ಯಕ್ಕೆ ವ್ಯಾಕ್ಸಿನೇಷನನ್ನು ಸಹ ಡಿರೆಗ್ಯುಲೇಟ್ ಮಾಡ್ತು, ಅಂದರೆ ಮಾರ್ಕೆಟ್ ಡ್ರಿವನ್ ಮಾಡಿಬಿಡೋಣ ಅಂತ ಹೇಳಿ. ಸೊ ಭಾರತ ಹೇಗೆ $45 ಬಿಲಿಯನ್ ಗ್ರ್ಯಾಂಟನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ಕಿಗೆ ಕೊಟ್ಟಿದೆಯೋ ಅದೇ ರೀತಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ಗವರ್ಮೆಂಟು ಸಹ ಅಲ್ಲಿನ ವ್ಯಾಕ್ಸಿನ್ ಪ್ರೊಡ್ಯೂಸರ್ಸಿಗೆ ಬಿಲಿಯನ್ಸ್ ಆಫ್ ಡಾಲರ್ಸು ಸಹಾಯ ಹಣವಾಗಿ ಕೊಟ್ಟಿದೆ. ಆವಾಗ ಅಲ್ಲಿನ ಜನ ಪ್ರಶ್ನೆ ಕೇಳಿದರು ಜನರ ಟ್ಯಾಕ್ಸ್ ಪೇಯಿಂಗ್ ಅಮೌಂಟನ್ನು ನೀವು ಕಂಪನಿ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೋಸ್ಕರ ಕೊಡ್ತಿದ್ದೀರಾ, ಆದರೆ ಅದೇ ಕಂಪನಿ ಜನರಿಂದ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯಾಕ್ಸಿನೇಷನನ್ನು ಹೆಚ್ಚಿನ ಹಣದಲ್ಲಿ ಮಾರ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಯುನೈಟೆಡ್ ಸ್ಟೇಟ್ಸ್ನ ಜನ ಕೇಳ್ತಿರುವಂತಹ ಪ್ರಶ್ನೆ. ಅದೇ ರೀತಿಯಲ್ಲಿ ಭಾರತದಲ್ಲೂ ಸಹ ಏನು ಸರ್ಕಾರ $45 ಬಿಲಿಯನ್ ಹಣವನ್ನು ಈ ಎರಡು ಕಂಪನೀಸ್ಗಳಿಗೆ ಕೊಡ್ತಾ ಇದೆಯೋ ಅದು ಸಹ ಜನರ ಪ್ರಾಫಿಟ್ ಅಥವಾ ಜನರ ಟ್ಯಾಕ್ಸ್ ಕಟ್ಟಿದಂತಹ ಹಣ. ಆ ಟ್ಯಾಕ್ಸ್ ಕಟ್ಟಿದಂತಹ ಹಣದಿಂದ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುವಂತಹ ಪ್ರೈವೇಟ್ ಕಂಪನಿಗಳು ಅಲ್ಲದೆ ಅದೇ ಕಂಪನಿಗಳು ವ್ಯಾಕ್ಸಿನೇಷನ್ನಿಂದಾಗಿ ಮತ್ತೆ ಹಣ ಮಾಡ್ಕೊಳ್ಳೋದಕ್ಕೋಸ್ಕರ ಮುಂದೆ ಹೋಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಆ್ಯಂಡ್ ಈ ಪ್ರಶ್ನೆಯನ್ನು ಯಾಕೆ ಸರ್ಕಾರ ಕೇಳ್ತಾ ಇಲ್ಲ ಅನ್ನುವಂಥದ್ದು ಈ ಆರ್ಟಿಕಲ್ನಲ್ಲಿ ಲೇಖಕರು ಕೇಳ್ತಾ ಇರುವಂಥದ್ದು. ಸೊ ಇವತ್ತು ಭಾರತದಲ್ಲಿ ವ್ಯಾಕ್ಸಿನೇಷನ್ನು ಬೇಕಾಗಿರುವಂಥದ್ದು ಅತ್ಯಮೂಲ್ಯ. ಎಲ್ಲರಿಗೂ ವ್ಯಾಕ್ಸಿನೇಷನ್ ಸಿಗೋವರೆಗೂ ಈ ದೇಶದಲ್ಲಿ ಯಾರೂ ಸೇಫ್ ಅಲ್ಲ. ಆ ಒಂದು ಮೂಲ ಉದ್ದೇಶವನ್ನು ತಲೆಯಲ್ಲಿಟ್ಕೊಂಡು ಏನಾದರೂ ಸರ್ಕಾರ ಈಕ್ವಿಟಿ ವ್ಯಾಕ್ಸಿನೇಷನ್ ಮೇಲೆ ಕೆಲಸ ಮಾಡಬೇಕು. ಎಲ್ಲರೂ ಈ ದೇಶದಲ್ಲಿ ಇರುವಂಥವರಿಗೆ
ವ್ಯಾಕ್ಸಿನೇಷನ್ ಸಿಗುವ ಹಾಗೂ ಸಿಗಬೇಕಾದಂತಹ ಮೂಲಭೂತ ಹಕ್ಕಾಗಿರುತ್ತದೆ. ಸೊ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ತನ್ನ ಹೊಣೆಯಿಂದ ಏನು ಹೊರ ಹೋಗಿ ಅಥವಾ ಓಡಿ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೆಯೋ, ರಾಜ್ಯ ಸರ್ಕಾರಗಳ ಮೇಲೆ ಆ ಒಂದು ತಪ್ಪನ್ನು ಹೊರೆ ಹಾಕೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಿದೆಯೋ ಅದು ಸರಿಯಲ್ಲ. ಈಗಿನ ಸಮಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಅರ್ಥೈಸಿಕೊಂಡು ದೇಶದ ಒಳಿತಿಗೋಸ್ಕರ ಹಾಗೂ ದೇಶದಲ್ಲಿ ಆಗ್ತಾ ಇರುವಂತಹ ಅನಾಹುತವನ್ನು ತಡೆಯೋದಕ್ಕೋಸ್ಕರ ಮುಂಸಾಗಬೇಕಾದಂತಹ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಮುಂದಿನ ಆರ್ಟಿಕಲ್, ಅನದರ್ ವೇವ್ ಸ್ಪೆಲ್ಸ್ ಮೋರ್ ನ್ಯೂಟ್ರಿಷನ್ ಲಾಸಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವರ್ಷ ಕೋವಿಡ್-19ಇಂದಾಗಿ ಬಹಳಷ್ಟು ಎಫೆಕ್ಟ್ ಆದಂಥವರು ಮೈಗ್ರೆಂಟ್ ವರ್ಕರ್ಸು. ಆ ಸಮಯದಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಬಹಳಷ್ಟು ಮಿಲಿಯನ್ಸ್ ಆಫ್ ಜನ ಭಾರತದಲ್ಲಿ ಕಷ್ಟಪಟ್ಟಿದ್ದನ್ನು ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ ಅಂದರೆ ಈ ಒಂದು ಕೋವಿಡ್-19 ಆಗೋದಕ್ಕಿಂತ ಮುಂಚೆ 2019ರಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಹೇಳ್ತಾ ಇರೋ ಹಾಗೆ ಭಾರತ 117 ರಾಷ್ಟ್ರಗಳ ಪೈಕಿ 102ನೇ ಸ್ಥಾನವನ್ನು ಪಡೆದಿತ್ತು. ಅಂದರೆ ಭಾರತದ ಹಂಗರ್ ಇಂಡೆಕ್ಸ್ನಲ್ಲೇ ಪ್ಯಾಂಡಮಿಕ್ ಮುಂಚೆನೇ ಆ ಒಂದು ಪರಿಸ್ಥಿತಿ ಇತ್ತು. ತದನಂತರ ಪ್ಯಾಂಡಮಿಕ್ ಆದಮೇಲೆ ಏನು ಪರಿಸ್ಥಿತಿ ಆಗಿರಬಹುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಇಲ್ಲೊಂದು ರ್ಯಾಪಿಡ್ ರೂರಲ್ ಕಮ್ಯುನಿಟಿ ರೆಸ್ಪಾನ್ಸ್ ಅಂತ ಹೇಳಿ ಮಾಡಿದಂತಹ ಒಂದು ಡೇಟಾ ಕಲೆಕ್ಷನ್ ಮತ್ತು ಆ ಫೈಂಡಿಂಗ್ಸನ್ನು ಆಧರಿಸಿ ನೋಡಬೇಕಾಗಿದ್ದಲ್ಲಿ ದೇಶದಲ್ಲಿ ಆಹಾರ ಮತ್ತು ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಗ್ರಾಮೀಣ ಬಡ ಜನರಲ್ಲಿ ತುಂಬ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನ್ಯೂಟ್ರಿಷನಿಗೆ ಸಂಬಂಧಿಸಿದಂತಹ ಊಟದಲ್ಲಿ ಕಡಿತ ತುಂಬ ಜಾಸ್ತಿ ಆಗಿದೆ. ಅಂದರೆ ಉದಾಹರಣೆಗೆ 80% ಕಡಿತ ನಾವು ಹಾಲು, ವೆಜಿಟೇಬಲ್, ಪಲ್ಸಸ್ ಮತ್ತು ಆಯಿಲ್ಸಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಬಡವರು ಹಾಗೂ ಸಾಮಾಜಿಕ ಹಿಂದುಳಿದಂತಹ ದಲಿತ ಜನರು ಏನಿದಾರೋ ಫುಡ್ ಸೆಕ್ಯೂರಿಟಿ ಸ್ಕೀಮ್ಗಳ ಆಕ್ಸೆಸ್ ಏನಿದೆಯೋ ಅದು ಸಹ ಈ ಮೈಗ್ರೆಂಟ್ ವರ್ಕರ್ಸಿಗೆ ಸಿಗದೇ ಇರುವಂಥದ್ದು ತುಂಬ ದುರ್ದೈವ. ಯಾಕಂದರೆ ಎಲ್ಲೋ ಗ್ರಾಮೀಣ ಪ್ರದೇಶದಿಂದ ಸಿಟಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಈ ಒಂದು ಸಮಯದಲ್ಲಿ ಅವರು ಮತ್ತೆ ಊರಿಗೆ ವಾಪಸ್ ಹೋದಾಗ ಅವರಿಗೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ, ನರೇಗಾ ಸ್ಕೀಮ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಸ್ಕೀಮಿನ ಅಡಿಯಲ್ಲಿ ಅವರಿಗೆ ಅವಕಾಶಗಳು ಇರೋದಿಲ್ಲ. ಯಾಕಂದರೆ ಅವರು ಹಳ್ಳಿಯಲ್ಲಿ ಇರೋದೇ ಇಲ್ಲಲ್ಲ. ಹಾಗೆ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ಗಳಂತಹ ರಾಜ್ಯಗಳು ನೋಡಿದರೆ ಇನ್ನೂ ದರಿದ್ರ ಪರಿಸ್ಥಿತಿ ಅಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಹಾಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2019 ಮತ್ತು 20 ಪ್ರಕಾರ ಮತ್ತು ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ 2021 ಪ್ರಕಾರ ಮಕ್ಕಳ ನ್ಯೂಟ್ರಿಷನ್ ಮೇಲೆ ಈ ಒಂದು ಪ್ಯಾಂಡಮಿಕ್ ತುಂಬ ದೊಡ್ಡ ಹೊಡೆತ ಹೊಡೆಯಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಜನರ ದುಡಿಮೆ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಕಡಿತವಾಗೋದ್ರಿಂದ ನ್ಯೂಟ್ರಿಷನಲ್ಲೂ ಸಹ ನಾವು ಕಡಿತವಾಗೋದನ್ನು ಕಾಣಲಿದ್ದೇವೆ. ಸೊ ಈ ಮೈಗ್ರೆಂಟ್ ವರ್ಕರ್ಸಿಗೆ ಯಾರೆಲ್ಲ ಊರಿಗೆ ವಾಪಸ್ ಹೋಗ್ತಾ ಇದ್ದಾರೋ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ನೆಟ್ ಅಂದರೆ ಸೋಷಿಯಲ್ ಪ್ರೊಟೆಕ್ಷನ್ ಸ್ಕೀಮ್ಸ್ಗಳನ್ನು ಕೊಡುವ ಅವಶ್ಯಕತೆ ಇದೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಆಗಿರಬಹುದು, ಅದೇ ರೀತಿಯಲ್ಲಿ ಬೇರೆ ಎಲ್ಲ ಮೆಟರ್ನಲ್ ಮದರ್ಸಿಗೆ ಅಥವಾ ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳಿಗೆ ಇರುವಂತಹ ಸ್ಕೀಮ್ಗಳಾಗಿರ್ಬೋದು ಅವುಗಳನ್ನೆಲ್ಲ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೆ ಸರ್ಕಾರ ಏನು ಪ್ರಾಮಿಸ್ ಮಾಡಿತ್ತೋ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ 5 kg ಅಕ್ಕಿ ಹಾಗೂ ಗೋಧಿ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳಿಗೆ ಮುಂದಿನ 2 ತಿಂಗಳಿಗೆ ಅಂತ ಹೇಳಿ ಹಿಂದಿನ ವರ್ಷ ಕೊಡಲಾಗಿತ್ತು. ಅದನ್ನು ಮತ್ತೆ ಶುರು ಮಾಡುವ ಅವಶ್ಯಕತೆ ಇದೆ, ಇನ್ನೂ ಹೆಚ್ಚಿನ ಸಮಯಕ್ಕೆ ಆಗಿರಬಹುದು. ಹಾಗೆ ಆ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನ್ಯೂಟ್ರಿಷಿಯಸ್ ಫುಡ್ಡನ್ನು ಆ್ಯಡ್ ಮಾಡಬೇಕು. ಮತ್ತು ನರೇಗಾ ಸ್ಕೀಮ್ನ ಅಡಿಯಲ್ಲಿ ಇರುವಂತಹ ಕೆಲಸ ಮತ್ತು ರೇಷನಿಂಗ್ ಏನಿದೆಯೋ ಅದರ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ. ಇದಲ್ಲದೆ ಅರ್ಬನ್ ಎಂಪ್ಲಾಯ್ಮೆಂಟ್ ಮೇಲೂ ಸರ್ಕಾರ ಯೋಚನೆ ಮಾಡುವ ಅವಶ್ಯಕತೆ. ಗ್ರಾಮೀಣ ಪ್ರದೇಶದಲ್ಲಿ ನೀವು ನರೇಗಾ ಅಡಿಯಲ್ಲಿ ಕೊಡ್ತಾ ಇದ್ದೀರಾ, ಆದರೆ ಅರ್ಬನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಬಗ್ಗೆನೂ ಆಲೋಚಿಸುವ ಅವಶ್ಯಕತೆ ಇದೆ. ಇದಲ್ಲದೆ ಮಕ್ಕಳಿಗೆ ಅಂಗನವಾಡಿಯ ಸಹಾಯದೊಂದಿಗೆ ಫುಡ್ ಸೆಕ್ಯೂರಿಟಿ ಸ್ಕೀಮನ್ನು ಮುಂಸಾಗಿಸಬೇಕು. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮತ್ತು ಮಿಡ್ ಡೇ ಮೀಲ್ ಸ್ಕೀಮನ್ನು ಪ್ರೈಮರಿ ಶಾಲೆಗಳಲ್ಲಿ ಏನು ನಡೆಸಲಾಗ್ತಿತ್ತೋ ಅದನ್ನು ಸಿಸ್ಟಮೆಟಿಕಲಿ ರಿವ್ಯಾಂಪ್ ಮಾಡುವ ಅವಶ್ಯಕತೆ ಇದೆ. ಯಾರೆಲ್ಲ ಮೈಗ್ರೆಂಟ್ ವರ್ಕರ್ಸ್ಗಳು ಸಿಟೀಸಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರಿಗೋಸ್ಕರ ಕಮ್ಯುನಿಟಿ ಕಿಚನ್ಸ್ ಅಂದರೆ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಅಮ್ಮ ಕ್ಯಾಂಟೀನ್, ಈ ರೀತಿಯ ಕ್ಯಾಂಟೀನ್ಸ್ಗಳನ್ನು ನಡೆಸುವ ಅವಶ್ಯಕತೆ ಇದೆ. ಇದಲ್ಲದೆ ಯಾರೆಲ್ಲ ಮೋಸ್ಟ್ ವಲ್ನರಬಲ್ ಈ ಒಂದು ಸಮಯದಲ್ಲಿ ಸಿಕ್ಕಾಕೊಂಡು ಬರೀ ಊಟ ಇಲ್ಲದೆ ಸಾಯುವ ಪರಿಸ್ಥಿತಿಗೆ ಒಳಗಾಗ್ತಾರೋ ಅವರನ್ನು ಕಾಪಾಡುವ ಹೊರೆ ಸರ್ಕಾರದ್ದು ಅನ್ನುವಂಥದ್ದು ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್, ಪ್ರೊಟೆಕ್ಟಿಂಗ್ ದ ಪೊಲೀಸ್. ಈ ಪ್ಯಾಂಡಮಿಕ್ ಸಮಯದಲ್ಲಿ ಪೊಲೀಸ್ ಅವರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಹಿಂದಿನ ವರ್ಷ ಪ್ಯಾಂಡಮಿಕ್ ಸಮಯದಲ್ಲೂ ಪೊಲೀಸ್ ಅವರಿಗೆ ಒಂದು ಹೊಸ ಚಾಲೆಂಜ್ ಎದುರಾಗಿತ್ತು. ಈ ಪ್ಯಾಂಡಮಿಕ್ ಸಮಯದಲ್ಲಿ ಯಾವ ರೀತಿಯಾಗಿ ರೇಷನ್, ಟ್ರಾನ್ಸ್ಪೋರ್ಟ್ ಮತ್ತು ಇಂಟರ್ಸ್ಟೇಟ್ ಮೂಮೆಂಟ್ಗಳೇನಿದಾವೋ ಇವುಗಳಲ್ಲಿ ಲಾ ಆ್ಯಂಡ್ ಆರ್ಡರನ್ನು ತಡೆ ಹಿಡಿಯುವಂಥದ್ದು, ಹಾಗೆ ಕೋವಿಡ್-19 ಪ್ರೋಟೋಕಾಲನ್ನು ಫಾಲೋ ಮಾಡಿಸುವಂಥದ್ದು, ಯಾರೆಲ್ಲ ಬ್ರೇಕ್ ಮಾಡ್ತಾರೋ ಅವರ ವಿರುದ್ಧ ಕ್ರಮ ತಗೊಳ್ಳುವಂಥದ್ದು,
ಇದೆಲ್ಲವೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿ ಹೊರಹೊಮ್ಮಿತ್ತು. ಸುಪ್ರೀಂ ಕೋರ್ಟು ಒಂದು ಸುವೋಮೋಟೋ ಪ್ರೊಟಿಷನನ್ನು ತಗೊಳಿತ್ತು. ಅಂದರೆ ಯಾರೆಲ್ಲ ಪ್ರಿಸನರ್ಸು ಏನು ಜೈಲಲ್ಲಿ ಇದ್ದಾರೋ, ಆವಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಹೈಕೋರ್ಟ್ಗಳಿಗೆ ಪ್ರಿಸನ್ಗಳನ್ನು ಅಥವಾ ಜೈಲುಗಳನ್ನು ಡಿಕಂಜೆಸ್ಟ್ ಮಾಡಿ, ಯಾರೆಲ್ಲ ಅಂಡರ್ ಟ್ರಯಲ್ಸ್ ಆಗಿದ್ದಾರೋ, ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೋ ಅಥವಾ ಪರೋಲ್ ಮೇಲಿದ್ದಾರೋ ಅವರಿಗೆ 3 ತಿಂಗಳ ಕಾಲ ಮನೆಗೆ ಕಳಿಸಿ, ತದನಂತರ ಅವ್ರನ್ನ ಮತ್ತೆ ಜೈಲಿಗೆ ವಾಪಸ್ ತರಬಹುದು ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ಸಂದರ್ಭದಲ್ಲೂ ಸಹ ಪೊಲೀಸರು ಸಿಂಪತಿಯಿಂದ ಕೆಲಸ ಮಾಡಿದರು, ಹಾಗೆ ಆ ಒಂದು ಚಟುವಟಿಕೆಯನ್ನು ಮುಂಸಾಗಿಸಿದರು. ಇವತ್ತು 2ನೇ ಹಂತದಲ್ಲಿ ಹಾಸ್ಪಿಟಲ್ ಬೆಡ್ಗಳ ಸಂಖ್ಯೆ ಇನ್ನೂ ದರಿದ್ರವಾಗಿದ್ದು, ICU ಬೆಡ್ಗಳಿಲ್ಲ, ಆಕ್ಸಿಜನ್ ಇಲ್ಲ, ಹಾಗೂ ಔಷಧಿಗಳು ಡಿಮಾಂಡ್ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೊಲೀಸರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಥವಾ ಯಾವ ಪ್ರೊಟೆಕ್ಷನನ್ನು ಸರ್ಕಾರ ಮುಂದೆ ಮಾಡಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಈಗ ಮಾರ್ಚ್ 16, 2021 ಇಂಡಿಯನ್ ಪೊಲೀಸ್ ಫೌಂಡೇಶನ್ ಒಂದು ಟ್ವೀಟ್ ಮಾಡಿತ್ತು. ಏನಂತ? ಸೆಕ್ಯೂರಿಟಿ ಪರ್ಸನಲ್ಸ್ಗಳಾದಂತಹ ಪೊಲೀಸ್ಮೆನ್, ಸ್ಟೇಟ್ ಪೊಲೀಸ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಪರ್ಸನಲ್ ಇವೆಲ್ಲರೂ COVID-19 ಒಟ್ಟು 2 ಲಕ್ಷ ಜನ ಸಾವನ್ನಪ್ಪಿರುವಂಥದ್ದು. ಸೊ ಆ ಒಂದು ಫ್ಯಾಮಿಲಿ, ಪೊಲೀಸ್ ಇಬ್ಬರೂ ರಿಸ್ಕಲ್ಲಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಇನ್ಶೂರೆನ್ಸ್ ಕವರನ್ನು ತರುವ ಅವಶ್ಯಕತೆ ಇದೆ. 50 ಲಕ್ಷ ರೂಪಾಯಿಗಳ ಏನು ಸ್ಪೆಷಲ್ ಇನ್ಶೂರೆನ್ಸ್ ಸ್ಕೀಮನ್ನು ಮೆಡಿಕಲ್ ಫ್ರೆಟರ್ನಿಟಿ ಅಥವಾ ಮೆಡಿಕಲ್ ಡಾಕ್ಟರ್ಸ್ಗೆ, ಮೆಡಿಕಲ್ ಪರ್ಸನಲ್ಸ್ಗಳಿಗೆ ಹಿಂದಿನ ವರ್ಷ ಕೊಡಲಾಗಿತ್ತೋ 3 ತಿಂಗಳ ಕಾಲ, ಅದೇ ರೀತಿಯ ಒಂದು ಸ್ಪೆಷಲ್ ಇನ್ಶೂರೆನ್ಸ್ ಸ್ಕೀಮನ್ನು ಪೊಲೀಸರಿಗೂ ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಈ ಆರ್ಟಿಕಲಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.